ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೇಲಿ ಒಂದು ಒಳ್ಳೆ ಸಾರು ಮಾಡ್ತಾ ಇದ್ದಾರೆ. ಏನಪ್ಪ ಸಾರು ಅಂತಂದರೆ ಮಜ್ಜಿಗೆ ಹುಳಿ. ಅದಕ್ಕೆ ಏನೇನು ಬೇಕು ಅಂತಂದರೆ ಇದಕ್ಕೆ ಹೆಸರು ಕಾಳು ಬೇಕು, ಮೊಸರು ಬೇಕು. ಇದು ಕೆನೆ ತೆಗ್ದಿರೋ ಅಂತಹ ಮೊಸರು ಬೇಕು. ಫ್ರೆಶ್ ಮೊಸರು ಆಗಬೇಕು. ಫ್ರೆಶ್ ಮೊಸರಲ್ಲಿ ಚೆನ್ನಾಗಿ ಬರುತ್ತೆ. ಕೆನೆ ತೆಗಿಬೇಕು, ಜಿಡ್ಡಿರಬಾರ್ದು. ತಟ್ಟಿಗೆ ಹಾಕ್ಕೊಂಡು ತೆಳುವಾಗಿ ಸಾರು ಮಾಡಿಬಿಟ್ಟು ಕುಡಿದ್ರೆ ಶೀತಕ್ಕೆ, ಈ ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೀಗ ಹೆಸರು ಕಾಳು ಮೊಸರು ತೊಗೊಂಡಿದ್ದೀನಿ. ಆಮೇಲೆ ಮಿಕ್ಸಿ ಮಾಡ್ಕೊಂಡು ತೆಳುವಾಗಿ ಮಜ್ಜಿಗೆ ಮಾಡ್ಕೋಬೇಕು. ಇದಕ್ಕೆ ಮಸಾಲೆ ಬೇಕಾಗಿರೋಂಥದ್ದು ಜೀರಿಗೆ, ಮೆಣಸು, ಮೆಂತ್ಯ ಇಷ್ಟನ್ನು ಬೇಕು. ಇವೆಲ್ಲ ಹುರ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಇದನ್ನು ಸಹ ಹುರಿಬೇಕು. ಸುಟ್ಕೋಬೇಕಾಗಿತ್ತು, ನಾನು ಹಚ್ಕೊಂಡ್ಬಿಟ್ಟಿದ್ದೀನಿ. ಹಂಗಾಗಿ ಈಗ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಹಾಕ್ತಂಗೆ. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈರುಳ್ಳಿ ಬೆಳ್ಳುಳ್ಳಿ ಹುರಿದಾಗಿದೆ. ಸಾಕು. ಮೆಣಸು ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ಎಣ್ಣೆ ಹಾಕಬಾರ್ದು. ಸ್ವಲ್ಪ ಮೆಂತ್ಯ ಹಾಕ್ತೀನಿ. ಜೀರಿಗೆ, ಪಟ ಪಟ ಅಂತ ಸಿಡಿಬೇಕು. ಹೆಸರು ಕಾಳು, ಇವನು ಸಹ ಕೆಂಪುಗೆ ಹುರ್ಕೋಬೇಕು. ಇಷ್ಟು ಕೆಂಪು ಕಾಳಂಗೆ, ಇಲ್ಲಾಂದ್ರೆ ಹಸಿ ಹಸಿ ಆಗ್ಬಿಡ್ತಾವೆ ಮಜ್ಜಿಗೆ ಸಾರಿಗೆ ಕಾಳು. ಹಿಂಗೆ ಹದವಾಗಿ ಒಂದೇ ಸಮಕ್ಕೆ ಹುರ್ಕೋಬೇಕು. ಈ ತಣ್ಣಗೆ ಹಾಕ್ಬಿಡ್ಬೇಕು. ಈ ಹುರಿದಿರೋ ಅಂಥ ಏನಿದ್ದಾವೆ ಮೆಣಸು, ಜೀರಿಗೆ, ಮೆಂತ್ಯ ಅದ್ರ ಜೊತೆಗೆ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ತೆಂಗಿನಕಾಯಿ ಬೇಕು. ತೆಂಗಿನಕಾಯಿ ಹಾಕೋದ್ರೆ ಚೆನ್ನಾಗಿರುತ್ತೆ ಸಾರು, ಮಜ್ಜಿಗೆ ಸಾರಿಗೆ. ಸಾಂಬಾರು ಪುಡಿ, ಧನಿಯಾ ಪೌಡ್ರ್ ಹಾಕ್ಬಾರ್ದು, ಬರೀ ಮಾಮೂಲಿ ಸಾಂಬಾರು ಮಾಡ್ತೀವಲ್ಲ ಆ ಸಾಂಬಾರು ಪೌಡ್ರ್ ಹಾಕಬೇಕು. ಸ್ವಲ್ಪ ಖಾರದ ಪೌಡ್ರು. ಈಗ ಮೊಸರನ್ನ ಮಿಕ್ಸಿಗೆ ಹಾಕಬೇಕು. ಇದನ್ನು ಮಜ್ಜಿಗೆ ಮಾಡ್ಕೋಬೇಕು ತೆಳುವಾಗಿ. ಮಾಡ್ಕೊಂಡಿದ್ದೀನಿ ಹಿಂಗೆ. ಈಗ ಈ ಮಸಾಲೆ ಎಲ್ಲ ರುಬ್ಕೋಬೇಕು. ಹೆಸರು ಕಾಳು ತಣ್ಣಗಾಯತ್ತೆ. ಅದಕ್ಕೀಗ ತೊಳ್ಕೊಂಬಿಟ್ಟು ಕುಕ್ಕರ್ಗೆ ಹಾಕೋಬೇಕು. ಒಂದು ಕಲ್ಲುಪ್ಪು, ನೀರು ಜಾಸ್ತಿ ಹಾಕೊಂಡಂಗೆ ಒಂದು ವಿಷಲ್ ಮಾತ್ರ ಕೂಗಿಸ್ಕೋಬೇಕು. ಜಾಸ್ತಿ ಕೂಗಿಸ್ಕೋಬಾರ್ದು, ಬೇಗ ಬೇಯಲ್ಲ ಅನ್ನೋ ಇದಕ್ಕೆ ನಾನು ಹೆಸರು ಕಾಳು ತಣ್ಣಗಾದ್ಮೇಲೆ ತೊಳೆದು ಒಂದು ಕುಕ್ಕರಲ್ಲಿ ಹಾಕಿ ಒಂದು ವಿಷಲು ಸಾಕು. ಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಕರಿಬೇವು ಸೊಪ್ಪು, ಈರುಳ್ಳಿ ದಪ್ಪ ದಪ್ಪವಾಗಿರು ಸ್ವಲ್ಪ. ಸ್ವಲ್ಪ ಅರಿಶಿನ ಹಾಕಬೇಕು. ಒಗ್ಗರಣೆಗೆ ಹಾಕಿದ್ರೆ ಚೆನ್ನಾಗಿ ಆಗುತ್ತೆ. ಅರಿಶಿನ ಹಾಕಿದ್ಮೇಲೆ ಈರುಳ್ಳಿ ಜಾಸ್ತಿ ಬೇಯಬಾರ್ದು, ಕಾಲುವಾಗ ಬೇಯಿಸ್ಬೇಕು ಈರುಳ್ಳಿಯ. ಈಗ ರುಬ್ಬಿರೋಂಥ ಮಸಾಲೆ ಹಾಕ್ತಾಯಿದ್ದೀನಿ. ಬೇಯಿಸ್ಕೊಂಡಿದ್ವಲ್ಲ ಅದು ಅದಿಷ್ಟು ಬೆಂದಿದೆ. ಜಾಸ್ತಿ ಬೇಯಿಸಲೇಬಾರ್ದು, ಕಾಳಿದ್ದಂಗೆ ಇರಬೇಕು. ನೀರು ಹಾಕಕ್ಕೆ ಹೋಗಬಾರ್ದು ಸಾರಿಗೆ, ಯಾಕೆಂದರೆ ಮಜ್ಜಿಗೆನೇ ನೀರಾಗಿರುತ್ತೆ.
ಸ್ವಲ್ಪ ಖಾರನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಜ್ಜಿಗೆ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದಲ್ಲ, ಅದಕ್ಕೆ ಇವಾಗಲೇ ಖಾರನ ಚೆನ್ನಾಗಿ ಕುದಿಸ್ಕೊಂಬಿಡ್ಬೇಕು. ಈಗ ಸ್ವಲ್ಪ ಉಪ್ಪು ಹಾಕೋಣ. ಒಳಗೇ ಹೆಸ್ರು ಕಾಳನ್ನು ಹಾಕೋಣ. ನಾನೇನು ಹೆಸ್ರು ಕಾಳು ಜಾಸ್ತಿ ಬೇಯಿಸಿಲ್ವಲ್ಲ, ಈ ಹೆಸ್ರು ಕಾಳು ಮತ್ತು ಖಾರ ಚೆನ್ನಾಗಿ ಹೊಂದ್ಕೊಳಂಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಖಾರ ಗಟ್ಟಿಗಿರೋದ್ರಿಂದ ತಳೆ ಹಿಡಿಯುತ್ತೆ, ಸ್ವಲ್ಪ ತಿರುಗಬೇಕು, ತಿರುಗ್ತಾನೇ ಇರಬೇಕು. ಯಾಕೆಂದರೆ ಇವಾಗಲೇ ಕುದಿಸ್ಬೇಕಲ್ಲ ಗಟ್ಟಿ ಖಾರನ, ನೀರು ಹಾಕ್ದಂಗೆ ತಳೆ ಹಿಡಿದಂಗೆ ತಿರುಗಿಸ್ಬೇಕು. ಸ್ವಲ್ಪ ಚೆನ್ನಾಗಿ ಖಾರ ಬೇಯ್ಕೊಂಡಿದೆ. ಈಗ ನಾವು ಮಜ್ಜಿಗೆ ಹಾಕಬೇಕು. ತೆಳುವಾಗಿ ಬೇಕಾದರೆ ಜಾಸ್ತಿ ಮಜ್ಜಿಗೆ ಹಾಕಬೇಕು, ಸ್ವಲ್ಪ ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಮಜ್ಜಿಗೆ ಹಾಕಬೇಕು. ಈ ಕುಡಿಯೋಕ್ಕಾದ್ರೆ ತುಂಬ ತೆಳುವಾಗಿ ಮಾಡ್ಕೋಬೋದು, ಅನ್ನ ಮುದ್ದೆಗಾದ್ರೂ ಸ್ವಲ್ಪ ಗಟ್ಟಿಗೆ ಬೇಕಾಗುತ್ತೆ. ಊಟ ಮಾಡ್ಬೋದು ಹಂಗೆ, ಏನಾಗ ಅನ್ನಕ್ಕೆ ಮಾತ್ರ ತೆಳುವಾಗಿದ್ರೇ ಚೆನ್ನಾಗಿರೋದು. ನಾನು ಮುದ್ದೆ ಅನ್ನಕ್ಕೆ ಮಾಡೋದ್ರಿಂದ ಸ್ವಲ್ಪ ಚೂರು ಗಟ್ಟಿ ಇದೆ, ಖಾರ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ. ಸೇಮ್ ಇದೇ ಥರ ಕುಡಿಯೋಕ್ಕೆ ಮಾಡ್ಕೊತೀನಿ ಅಂತಂದರೆ ಇದು 2ರಷ್ಟು ಮಜ್ಜಿಗೆ ಹಾಕಬೇಕು, ತೆಳುವಾಗಿ ಕುಡಿಯೋಕ್ಕೆ. ಅನ್ನಕ್ಕೂ ಸಹ ತೆಳುವಾಗಿ ಇರ್ಬೋದು. ನಾನು ಮುದ್ದೆ ಮಾಡ್ಕೊಳಕ್ಕೋಸ್ಕರ ಇಷ್ಟಿದೆ. ಇದನ್ನೇ ಮಜ್ಜಿಗೆ ಸಾರು ಅಂತ ನಾವು ಮಾಡ್ತಿದ್ದಿದ್ದು. ಈಗಲೂ ಅದೇ ಥರ ನಾವು ಹೆಂಗೆ ಮಾಡಿದ್ದೀವೋ ಅದೇ ಥರ ತೋರಿಸಿದ್ದೀನಿ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮಜ್ಜಿಗೆ ಬೆಚ್ಚಗಾಗಬೇಕು, ಆಫ್ ಮಾಡಬಾರ್ದು. ಸ್ವಲ್ಪ ಬಿಸಿಯಾಗಕ್ಕೆ ಬಿಡಬೇಕು. ಮಜ್ಜಿಗೆ ಸಾರು ಬಂದಮೇಲೆ ಬಿಸಿಯಾಗಕ್ಕೆ ಬಿಡಬೇಕು. ಆಫ್ ಮಾಡಿದ್ದೀನಿ ನಾನು. ಮಜ್ಜಿಗೆ ಎಲ್ಲ ಬೆಚ್ಚಗಾಗಿದೆ, ಚೆನ್ನಾಗಿ ಸುಡ್ತಾನೇ ಇದೆ ಮಜ್ಜಿಗೆ, ತೀರಾ ಏನು ಇದಾಗಿಲ್ಲ. ಈ ಹೆಸರು ಕಾಳಿನ ಮಜ್ಜಿಗೆ ಸಾರು ಹಳೆ ಕಾಲದಲ್ಲಿ ಹೆಂಗೆ ಮಾಡ್ತಿದ್ರೋ ಅದೇ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ಥರ ಮಾಡಿ, ತೆಳುವಾಗಿ ಮಾಡಿ. ಇನ್ನೂ ತೆಳುವಾಗಿ ಮಾಡ್ಕೊಂಡ್ರೆ ಅನ್ನಕ್ಕೆ ತೆಳುವಾಗಿ ಬಿಟ್ಕೊಂಡು ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಸ್ವಲ್ಪ ಗಟ್ಟಿಗಿರಬೇಕು ಅಂತ ಸ್ವಲ್ಪ ಹಾಕಿದ್ದೀನಿ ನಾನು. ಈ ಮಜ್ಜಿಗೆ ಸಾರು ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.